ಈ ಮೂಡಾ ಹಗರಣವನ್ನು ಮುಚ್ಚಾಕೋ ಸಲುವಾಗಿ ಬಿಜಾಪುರಕ್ಕಿಂತ ಹೆಚ್ಚಿಗೆ ಆಸ್ತಿ ಬೀದರ್ ಒಳಗದ ವಕಫ್ ಆಸ್ತಿ. ಅದು ಬಿಟ್ಟು ನೀವು ಬಿಜಾಪುರದಾಗ ಎಬ್ಬಸ್ತೀರಿ, ಇಲ್ಲೊಬ್ಬರಿಗೆ ಅಡ್ವಾನ್ಸ್ ತಯಾರು ಮಾಡ್ತೀರಿ. ಎಲ್ಲಾ ನಮ್ಮ ಪಕ್ಷದವರು ಮಿಲಾವಟ್ ಅದಾರ ಅದ್ರಾಗ. यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಇದೇ ಗುರುವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಾನು. ಗುರುವರು ನಿನ್ನೆ ಕನೇರಿ ಅಪ್ಪಗಳ ಬಗ್ಗೆ ರಾಜಕೀಯಕ್ಕೆ ಬರ್ರಿ ಕ್ಯಾವಿ ತೆಗೀರಿ ತಂದು ಹಿಂದ ನಾಯಕರು ಪ್ರೆಸ್ ಮೀಟ್ ಮಾಡಿದ್ದು ನೋಡಿದೆ ನಾನು. ನನಗ ಬಹಳ ದುಃಖ ಆಗ್ತದ. ಬರೀ ಒಂದು ಜನಾಂಗಕ್ಕೆ ಬೈದಿರೋದ್ರಿಂದ ಅವ್ರು ಪ್ರೆಸ್ ಮೀಟ್ ಮಾಡಿ ಇದು ಮಾಡಿದ್ರು. ಆದ್ರೆ ರೈತರಿಗೆ ಎಷ್ಟೊಂದು ರೈತರ ಪಾಣಿಯಲ್ಲಿ ವಕಫ್ ಹೆಸರಿನಲ್ಲಿ ಆಸ್ತಿ ಸೇರ್ಪಡೆ ಮಾಡಿದ್ರು. ಅವ್ರಿಗೆ ಎಷ್ಟು ನಂದಿರ್ಬೇಕು. ಇವ್ರು ಬರೇ ಒಂದು ವಿಷಯ ಬಂದಾಗ ರಾಜಕೀಯಕ್ಕೆ ಬರೀ ನೀವು ಕ್ಯಾವಿ ತೆಗೀರತ್ತ ಅವ್ರು ಏನ್ ಮಾಡ್ತಾ ಇದಾರೆ. ಕಾಡಸಿದ್ದೇಶ್ವರ ಮಠದಲ್ಲಿ ನೀವು ಹೋಗಿ ನೋಡ್ರಿ. ಕನೇರಿ ಅಪ್ಪಗಳ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ನಾ ಖಂಡನೆ ಮಾಡ್ತೀನಿ. ಯಾಕಂದ್ರ ಕನೇರಿ ಒಳಗ ಇವ್ರು ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿ ಅಲ್ಲಿ ಕನೇರಿ ಮಠದ ಗುರುಗಳಾಗ್ಯಾರ. ಅಲ್ಲಿ ಹೋಗಿ ಏನ್ ಮಾಡ್ತಾ ಇದಾರೆ ನೋಡ್ರಿ. ಸಾವಯವ ಕೃಷಿ ಬಗ್ಗೆ ಅವರು ಎಷ್ಟೊಂದು ಕೆಲಸ ಮಾಡ್ತಾ ಇದಾರೆ ಗುರುಗಳು. ಇವತ್ತಿಗೆ ಸಾವಿರಾರು ಗೋಗಳನ್ನ ಸಾಕ್ಯಾರ. ದೊಡ್ಡ ಗೋಶಾಲೆ ಇದೆ ಅವ್ರದ್ದು. ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಅವ್ರು ಗುರುಕುಲ ಮಾಡ್ಯಾರ. ವಿದ್ಯಾಭ್ಯಾಸ ಕಲಿಸ್ತಾರ ಅವ್ರಿಗೆ ಸಾವಿರಾರು ಮಕ್ಕಳು. ಇವತ್ತು ಅವ್ರ ಬಗ್ಗೆ ನೀವು ಹಗುರವಾಗಿ ಮಾತಾಡೋದು ಇದು ಖಂಡನೀಯ. ಯಾಕಂದ್ರೆ ನೀವು ಬರೇ ಒಂದು ಜನಾಂಗಕ್ಕ ಹಿಂಗ ಮಾತಾಡ್ಯಾರ ಗುರುಗಳು ಅಂತಂದು ನೀವು ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ. ಈಗ ರೈತರಿಗೆ ಅದ್ರಾಗ ಹಿಂದೂನು ಬಂದ್ರು ಮುಸಲ್ಮಾನರು ಬಂದ್ರು ಎಲ್ಲಾ ಧರ್ಮದ ರೈತರು ಅದಾರ. ಆ ರೈತರಿಗೆ ಇವತ್ತಿಗೆ ಅವ್ರ ಪಾಣಿ ಒಳಗ ನಿಮ್ಮ ರಾಜಕೀಯದಕ್ಕೆ ಇದು ಎದಕ್ ಮಾಡ್ಯಾರ ಏನ್ ಮಾಡ್ಯಾರ ಎಲ್ಲರಿಗೂ ಗೊತ್ತದ. ತಮಗಂತರೂ ಪತ್ರಕರ್ತರಿಗೆ ಮೊದ್ಲು ಗೊತ್ತಿರ್ತದ. ಈ ಮೂಡಾ ಹಗರಣವನ್ನು ಮುಚ್ಚಾಕೋ ಸಲುವಾಗಿ ಬಿಜಾಪುರಕ್ಕಿಂತ ಹೆಚ್ಚಿಗೆ ಆಸ್ತಿ ಬೀದರ್ ಒಳಗದ ವಕಫ್ ಆಸ್ತಿ. ಅದು ಬಿಟ್ಟು ನೀವು ಬಿಜಾಪುರದಾಗ ಎಬ್ಬಸ್ತೀರಿ, ಇಲ್ಲೊಬ್ಬರಿಗೆ ಅಡ್ವಾನ್ಸ್ ತಯಾರು ಮಾಡ್ತೀರಿ. ಎಲ್ಲಾ ನಮ್ಮ ಪಕ್ಷದವರು ಮಿಲಾವಟ್ ಅದಾರ ಅದ್ರಾಗ. ಎಲ್ಲಾರು ನೀವು ಆಡೋನ್ ಬಾ ಕೆಡ್ಸೋನ್ ಬಾ, ಹಾಕೋರು ಸೇರ್ಸೋರು ಅವ್ರೇ, ತೆಗಿಯೋರು ಅವ್ರೇ. ಇದು ಎದಕ್ಕ ಮೂಡಾ ಹಗರಣನೇ ಮುಚ್ಚೋಯ್ತು. ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸೋ ಸಲುವಾಗಿ ರೈತರನ್ನ ಬಲಿಪಶು ಮಾಡ್ತಾರ. ಅವ್ರು ಬರೇ ಟ್ರೇಲರ್ ತೋರ್ಸ್ಯಾರ. ಈಗ ಜನ ಪಿಕ್ಚರ್ ತೋರಿಸ್ತಾರೆ. ಬರುವಂತ ಇಲೆಕ್ಷನ್ ಒಳಗ ಜನ ಅವ್ರಿಗೆ ಪಿಕ್ಚರ್ ತೋರಿಸ್ತಾರ. ನಿಮ್ಮ ಇದಕ್ ಬಂದಾಗ ಮಾಡಿ ಸ್ವಾಮೀಜಿಗಳ ಬಗ್ಗೆ ಮನೆ ಬಂದಂತೆ ನೀವು ಮಾತಾಡ್ತೀರಿ. ಅವ್ರು ರೈತರಿಗೆ ಆಗದ ಅವ್ರ ತ್ರಾಸ ಎಷ್ಟು ಪಟ್ಕೋತಾರ ಅಂದ್ರೆ ರೈತರಿಗೆ ತೊಂದರೆ ಆದಾಗ ಅವ್ರು ತ್ರಾಸ ಪಟ್ಕೊಂಡಾರ ಅಷ್ಟೇ. ಅವ್ರೇನು ಮಾತಾಡ್ಬೇಕಂತ ಮಾತಾಡಿಲ್ಲ. ಅವ್ರು ಎದಕ್ ಮಾತಾಡ್ಯಾರ ಅನ್ನೋದು ನೀವು ತಿಳ್ಕೊರಿ. ಬರೇ ನೀವು ಒಂದು ಜನಾಂಗ ಓಲೈಸುವ ಸಲುವಾಗಿ ನೀವು ರೈತರ ಭೂಮಿಯನ್ನು ವಕಫ್ ಹೆಸರು ಸೇರಿಸ್ರಿ. ಅದು ಎಷ್ಟು ಆಘಾತ ಆಗ್ತದ ಮನ್ಸಿಗೆ. ನೀವು DC ಅವ್ರು ಹಿಂಗ್ ಸೇರಿಸ್ತಾರ ಮತ್ತೆ ತಿಳಿಸ್ತಾರ, ಅದು ಮತ್ ಬೇರೆ. ಇದ್ರಾಗ ನಮ್ಮವರು ಶಾಮಿಲ್ ಅದಾರ. ಬಿಜಾಪುರ್ನಾಗೆ ಯಾಕೆ ಮಾಡ್ಬೇಕಾಗಿತ್ತು? ಇದ್ರಕಿನ ಹೆಚ್ಚಿಗೆ ಬೀದರ್ ಒಳಗದ ವಕಫ್ ಆಸ್ತಿ. ಇದು ಎಲ್ಲಾ ಹೊಂದಾಣಿಕೆ ರಾಜಕಾರಣ ಐತಿ. ನಾ ಯಾರು ನಮ್ಮವರು ಸೀದಾ ಅದಾರ ಅಂತ ಹೇಳುದಿಲ್ಲ. ಆದ್ರೆ ಇದ್ರಾಗ ನೀವು ರೈತರಿಗೆ ಯಾಕೆ ಬಲಿಪಶು ಮಾಡ್ತೀರಿ? ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಒಬ್ಬ ರೈತ ತನ್ನ ಭೂಮಿ ಒಳಗ್ ವಕಫ್ ಆಸ್ತಿ ಬಂತಂದ್ರೆ ಎಷ್ಟೊಂದ್ ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ರು, ಎದಿ ಹೊಡ್ಕೊಂಡು ಸತ್ರು. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಬರೀ ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತೀರಿ. ಇನ್ನೊಮ್ಮೆ ಇದು ಎಚ್ಚರಿಕೆ ಕೊಡ್ತೀನಿ. ಇನ್ನೊಮ್ಮೆ ಸ್ವಾಮೀಜಿಗಳ ಬಗ್ಗೆ ಏನಾರೇ ಮಾತಾಡಿದ್ರಪ್ಪ ಅಂತಂದ್ರೆ ನಾವು ಸುಮ್ಮನಿರಲ್ಲ. ನಿಮ್ಮ ರಾಜಕೀಯ ದುರುದ್ದೇಶ ಇಟ್ಕೊಂಡು ಒಂದು ಕುರ್ಚಿ ಉಳಿಸುವ ಸಲುವಾಗಿ ನೀವು ಏನ್ ಬೇಕಾದ್ ಮಾಡ್ತೀರಿ. ನೀವು ಏನ್ ಮಾಡ್ಬೇಕಂತ ಅನ್ನೋದು ನೀವು ತೋರಿಸ್ಬಿಟ್ರಿ. ಈಗ ನಾವು ಮನಸ್ಸು ಮಾಡಿದ್ರೆ ಉತ್ತಾರ ಒಳಗೆ ಹೆಸರು ಏರಿಸ್ತೀವಿ ಮತ್ತೆ ನಾವು ಇಳಿಸ್ತೀವಿ ಅನ್ನೋದು. ಜನ ಏನ್ ಮನಸ್ಸು ಮಾಡ್ತಾರೆ ನೀವು ನೋಡ್ರಿ. ನೀವು ಬರೇ ಒಂದು ಜನಕ್ ತೋರಿಸಿರಿ, ಜನ ಇವತ್ತಿಗೆ ನೀವು ಪೂರಾ ಪಿಕ್ಚರ್ ತೋರಿಸ್ತಾರ. ಅದಕ್ಕೆ ಯಾರೂ ಹಗರವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತನಾಡಬಾರ್ದು. ಇದ್ರ ಮ್ಯಾಗ ನಾವು ಎಚ್ಚರಿಕೆ ಕೊಡ್ತೀವಿ ಅವ್ರಿಗೆ. ಯಾರೇ ಮಾತಾಡ್ಲಿ, ಇಲ್ಲಿಕಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।